ಮಂಗಳೂರಿನ ಕೋಟೆಕಾರು ಬ್ಯಾಂಕ್ನ ಮೂವರು ದರೋಡೆಕೋರರು ಲಾಕ್ ಆಗಿದ್ದಾರೆ. ತಮಿಳುನಾಡು ದರೋಡೆಕೋರರು ಮಂಗಳೂರಿಗೆ ಶಿಫ್ಟ್ ಮಾಡಲಾಗಿದ್ದು ಇಂದು ಇಬ್ಬರು ಆರೋಪಿಗಳಿಂದ ಸ್ಥಳ ಮಹಜರು ನಡೆಸುವ ಸಾಧ್ಯತೆ ಇದೆ. ಕೋಟೆಕಾರು ಬ್ಯಾಂಕ್ನ ಮೂವರು ದರೋಡೆಕೋರರು ಲಾಕ್. ತಮಿಳುನಾಡು ದರೋಡೆಕೋರರು ಮಂಗಳೂರಿಗೆ ಶಿಫ್ಟ್. ಇಂದು ಇಬ್ಬರು ಆರೋಪಿಗಳಿಂದ ಸ್ಥಳ ಮಹಜರು ಸಾಧ್ಯತೆ. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಮೂವರು ದರೋಡೆಕೋರರನ್ನ ಅರೆಸ್ಟ್ ಮಾಡಲಾಗಿದೆ. ಮುಂಬೈನ ಕಣ್ಣನ್ ಮಣಿ ಗುಂಡೇಟು ತಿಂದು ಪೊಲೀಸರ ವಶದಲ್ಲಿದ್ರೆ ಕಿಂಗ್ ಪಿನ್ ತಮಿಳುನಾಡಿನ ಮುರುಗನ್ ಡಿ ದೇವರ್ ಸಹಚರ ರಾಜೇಂದ್ರನನ್ನ ನಿನ್ನೆ ಮಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ನಿನ್ನೆ ತಮಿಳುನಾಡಿನ ತಿರುವನಲ್ವೇಲಿ ಜಿಲ್ಲೆಯ ಅಂಬಸಮುದ್ರಂ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸಲಾಗಿತ್ತು. ಈ ವೇಳೆ ಫಿಯಟ್ ಕಾರು, 2 ಪಿಸ್ತೂಲ್, 4 ಜೀವಂತ ಗುಂಡು, 3 ಲಕ್ಷ ನಗದು ಮತ್ತು 2 ಕೆಜಿ ಚಿನ್ನ ವಶಪಡಿಸಿಕೊಂಡಿದ್ದಾಗಿ ಪೊಲೀಸರು ಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ. ಇವತ್ತು ಮಂಗಳೂರು ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಖಾಕಿ ವಶಕ್ಕೆ ಪಡೆಯಲಿದೆ. ಬಳಿಕ ಇವತ್ತೇ ಕೋಟೆಕಾರು ಬ್ಯಾಂಕ್ನಲ್ಲಿ ಮಹಜರು ನಡೆಸುವ ಸಾಧ್ಯತೆ ಇದೆ. ಮುಂಬೈ ಜೈಲಿನಲ್ಲೇ ಸಿದ್ಧವಾಯಿತು ದರೋಡೆಗೆ ಸ್ಕೆಚ್. ಈ ನಡುವೆ ದರೋಡೆಯ ಮಾಸ್ಟರ್ ಪ್ಲಾನ್ ಮಾಡಿರುವ ಮುರುಗನ್ ದೇವರ್ನ ದರೋಡೆ ಹಿಸ್ಟರಿನೇ ಭಯಾನಕವಾಗಿದೆ. ಈ ಹಿಂದೆನೂ ಈತ ಇದೇ ಮಾದರಿಯಲ್ಲಿ ದರೋಡೆ ನಡೆಸಿದ್ದ ಮಾಹಿತಿ ಹೊರಬಿದ್ದಿದೆ. ಮುಂಬೈನ ನಟೋರಿಯಸ್ ಧಾರಾವಿ ಗ್ಯಾಂಗ್ನಲ್ಲಿರುವ ಈತ ಸಕ್ರಿಯವಾಗಿದ್ದ. 2016ರಲ್ಲಿ ನವಿ ಮುಂಬೈನ ಹಣಕಾಸು ಸಂಸ್ಥೆಯೊಂದಕ್ಕೆ ನುಗ್ಗಿ ಬರೋಬ್ಬರಿ 6 ಕೋಟಿ ಮೌಲ್ಯದ 20 ಕೆಜಿ ಚಿನ್ನಾಭರಣ ದರೋಡೆ ಮಾಡಿದ್ರು. ಅರ್ಪಿತ್ ರಾಜ್ ನಾಡರ್ ಮತ್ತು ಸುಬ್ರಹ್ಮಣ್ಯ ದೇವರ್ ಪ್ರಮುಖ ಆರೋಪಿಗಳಾಗಿದ್ರು. ಈ ದರೋಡೆ ಕೇಸ್ನಲ್ಲಿ ಮುರುಗನ್ ದೇವರ್ ಸೇರಿದಂತೆ ಒಟ್ಟು 7 ಕ್ರಿಮಿಗಳನ್ನ ಮುಂಬೈ ಪೊಲೀಸರು ಬಂಧಿಸಿದ್ರು. ಆ ದರೋಡೆಯಲ್ಲೂ ಈ ಮುರುಗನ್ ತನ್ನ ಫಿಯಟ್ ಕಾರನ್ನೇ ಬಳಸಿ ಖದೀಮರನ್ನ ಪೊಲೀಸರಿಂದ ಪಾರು ಮಾಡಿದ್ದ. ಕೋಕಾ ಕಾಯ್ದೆ ಅಡಿಯಲ್ಲಿ ಅರೆಸ್ಟ್ ಆಗಿ 2021ರ ಸೆಪ್ಟೆಂಬರ್ನಲ್ಲಿ ಮುಂಬೈ ಜೈಲಿನಿಂದ ಜಾಮೀನು ಮೇಲೆ ಬಿಡುಗಡೆಯಾಗಿದ್ದ. ಈ ಮುಂಬೈ ಜೈಲಿನಲ್ಲಿ ಇದ್ದಾಗಲೇ ಮಂಗಳೂರು ಮೂಲದ ಆರೋಪಿಯೊಬ್ಬನ ಸ್ನೇಹ ಸಂಪಾದಿಸಿದ್ದ ಮುರುಗನ್ ಆತ ನೀಡಿದ ಮಾಹಿತಿಯಂತೆಯೇ ಕೋಟೆಕಾರ್ ಬ್ಯಾಂಕ್ ದರೋಡೆಗೆ ಪ್ಲಾನ್ ಮಾಡಿದ್ದ ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಕರಾವಳಿಯಲ್ಲಿ ನಕಲಿ ನಂಬರ್ ಕಾರುಗಳ ಹಾವಳಿ. ಕೋಟೆಕಾರ್ ಬ್ಯಾಂಕ್ ದರೋಡೆಯಲ್ಲಿ ಖಾಕಿ ಚಿಂತೆಗೆ ಕಾರಣವಾಗಿರೋದು ಫಿಯಟ್ಗೆ ಅಳವಡಿಸಿದ್ದ ನಕಲಿ ನಂಬರ್ ಪ್ಲೇಟ್. ಹೌದು, ದರೋಡೆಕೋರ ಮುರುಗನ್ ತನ್ನ ಫಿಯಟ್ ಲಿನಿಯಾ ಕಾರಿಗೆ ಮಾರುತಿ ಎರ್ಟಿಗಾ ಕಾರಿನ ನಂಬರ್ ಪ್ಲೇಟ್ ಅಳವಡಿಸಿದ್ದ. ಈ ಎರ್ಟಿಗಾ ಕಾರು ಎಲ್ಲಿಯದ್ದು ಅಂತ ನೋಡಿದ ಪೊಲೀಸರು ಶಾಕ್ ಆಗಿದ್ದಾರೆ. ಯಾಕಂದ್ರೆ ಅದು ಸೀದಾ ತಂದು ನಿಲ್ಲಿಸಿದ್ದು ಬೆಂಗಳೂರಿಗೆ. ಕಾರು ಮಾಲೀಕನ ಆರ್ಸಿ ಮತ್ತು ಇತರೆ ದಾಖಲೆ ನೋಡಿದ ಪೊಲೀಸರಿಗೆ ನಕಲಿ ನಂಬರ್ ಪ್ಲೇಟ್ ಅಂತ ಗೊತ್ತಾಗಿತ್ತು. ಆದ್ರೆ ಅಷ್ಟೊತ್ತಿಗೆ ಆರೋಪಿಗಳು ತುಂಬಾ ದೂರ ಸಾಗಿ ಬಿಟ್ಟಿದ್ರು. ಆದ್ರೀಗ ಕರಾವಳಿಯಲ್ಲಿ ಇದೇ ರೀತಿ ನಕಲಿ ನಂಬರ್ ಪ್ಲೇಟ್ನ ಮತ್ತೊಂದು ಪ್ರಕರಣ ಬಯಲಿಗೆ ಬಂದಿದ್ದು ಕರಾವಳಿಗರು ಬೆಚ್ಚಿ ಬಿದ್ದಿದ್ದಾರೆ. ಒಂದೇ ನಂಬರ್ ಬಳಸಿ ಓಡಾಡುತ್ತಿರೋ 2 ಕಾರುಗಳು. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಕಲಿ ನಂಬರ್ನ ವಾಹನಗಳು ಓಡಾಡ್ತಾ ಇವೆ. KA01 MX 9632 ನಂಬರ್ನ ಮಹೀಂದ್ರಾ ಥಾರ್ ಮತ್ತು ಅದೇ ನಂಬರ್ನ ಇನ್ನೊಂದು ಮಹೀಂದ್ರಾ XUV 500 ಕಾರು ಓಡಾಟ ನಡೆಸಿವೆ. ಕಳೆದ ಮಂಗಳವಾರ ಕಡಬದ ಪೆಟ್ರೋಲ್ ಬಂಕ್ ಒಂದರಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿ ಹಣ ನೀಡದೆ ಥಾರ್ ಪರಾರಿಯಾಗಿದೆ. ಕಳೆದ ಡಿಸೆಂಬರ್ 24ರಂದು ಅದೇ ನಂಬರ್ನ XUV 500 ಕಾರು ಸುಳ್ಯದ ಪೈಚಾರುನಲ್ಲಿ ಡೀಸೆಲ್ ಹಾಕಿ ಹಣ ನೀಡದೆ ಪರಾರಿಯಾಗಿದೆ. ಆದ್ರೆ ಈ ನಂಬರ್ನ ಅಸಲಿ ವಿಳಾಸ ಬೆಂಗಳೂರು ಮೂಲದ ಹುಂಡೈ i20 ಕಾರಿನದ್ದಾಗಿದೆ. ಹೀಗಾಗಿ ನಕಲಿ ನಂಬರ್ನ ವಾಹನಗಳು ಓಡಾಡ್ತಾ ಇರೋದು ಮತ್ತೆ ಏನಾದ್ರೂ ತೊಂದರೆ ಕಾದಿದ್ಯಾ ಅನ್ನೋ ಆತಂಕ ಕರಾವಳಿ ಜನತೆಗೆ ಕಾಡ್ತಾ ಇದೆ. ಯಾವುದಕ್ಕೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.